ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ದೇಶದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಪತ್ನಿ ಚೆನ್ನಮ್ಮ ಇಹಲೋಕ ತ್ಯಜಿಸಿದ್ದಾರೆ. ದೇವೇಗೌಡರ ಪ್ರತಿಯೊಂದು ಯಶಸ್ಸಿನ ಹಿಂದೆ ಮೌನವಾಗಿ ನಿಂತಿದ್ದ ಚಿನ್ನಮ್ಮ ಚಿರನಿದ್ರೆಗೆ ಜಾರಿದ್ದಾರೆ. ದೇವೇಗೌಡರ ಪ್ರತಿಯೊಂದು ಯಶಸ್ಸಿನ ಹಿಂದೆ ಮೌನವಾಗಿ ನಿಂತಿದ್ದ ಚೆನ್ನಮ್ಮ ಚಿರನಿದ್ರೆಗೆ ಜಾರಿದ್ದಾರೆ. ಬಹುತೇಕರಿಗೆ ಚೆನ್ನಮ್ಮ ಅಂದ್ರೆ ದೇವೇಗೌಡರ ಪತ್ನಿ ಅಂತ ಮಾತ್ರ ಗೊತ್ತು. ಆದ್ರೆ ಇವರ ಬಗ್ಗೆ ಗೊತ್ತಿರದ ಸಾಕಷ್ಟು ಕಥೆ ಇದೆ. ಇವರನ್ನೇ ನನ್ನ ಮಗನಿಗೆ ತಂದ್ಕೋಬೇಕು ಅಂತ ದೇವೇಗೌಡರ ತಾಯಿ ಆಸೆ ಪಟ್ಟು ಮದುವೆ ಮಾಡಿಸಿದ್ರು. ಹಾಸನ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿಯ ಚೆನ್ನಮ್ಮ 1954 ಮೇ 25 ಎಚ್.ಡಿ. ದೇವೇಗೌಡರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಆಗ ದೇವೇಗೌಡರಿಗೆ 21 ವರ್ಷ, ಚೆನ್ನಮ್ಮನವರಿಗೆ ಕೇವಲ 17 ವರ್ಷ. ಚೆನ್ನಮ್ಮ ತಂದೆ ಪಟೇಲ ದೇವೇಗೌಡ, ತಾಯಿ ಕಾಳಮ್ಮ. ದೇವೇಗೌಡ ಕುಟುಂಬಕ್ಕಿಂತ ಚೆನ್ನಮ್ಮ ಕುಟುಂಬ ಸ್ವಲ್ಪ ಅನುಕೂಲ ಆಗಿತ್ತು. ಚೆನ್ನಮ್ಮ ಅವರ ತಂದೆ ಹಳ್ಳಿಯ ಪಟೇಲರಾಗಿದ್ರು. ಸುತ್ತಮುತ್ತಲ ಹಳ್ಳಿಗಳಲ್ಲಿ ಸಾಕಷ್ಟು ಪ್ರಭಾವಿಗಳಾಗಿದ್ರು. ವಿಶೇಷ ಅಂದ್ರೆ ದೇವೇಗೌಡ ಹಾಗೂ ಚಿನ್ನಮ್ಮರ ಮದುವೆ ನಿಶ್ಚಯ ಆಗೋದಿಕ್ಕೂ ಮೊದಲೇ ಪರಸ್ಪರ ಪರಿಚಯಸ್ಥರಾಗಿದ್ರು. ಚೆನ್ನಮ್ಮ ಅವರ ತಾಯಿ ಮನೆ ಹರದನಹಳ್ಳಿ ಆಗಿದ್ರಿಂದ ಹಬ್ಬ ಹರಿದಿನ ಜಾತ್ರೆ ಆದಾಗಲೆಲ್ಲ ತಾಯಿ ಜೊತೆ ಬರ್ತಾ ಇದ್ರು. ಚೆನ್ನಮ್ಮ ಅವರ ತಾಯಿಯ ತಂದೆ ಸುಬ್ಬೇಗೌಡ್ರು ಚೆನ್ನಮ್ಮ ಅವರ ತಂದೆಗಿಂತಲೂ ಹೆಚ್ಚು ಪ್ರಭಾವಿ ವ್ಯಕ್ತಿಯಾಗಿದ್ರು. ಸಾಕಷ್ಟು ಜಮೀನು ಹೊಂದಿದ್ರಿಂದ ಊರಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿ ಅನ್ನಿಸಿಕೊಂಡಿದ್ರು. ಚೆನ್ನಮ್ಮರನ್ನ ಚಿಕ್ಕಂದಿನಿಂದಲೂ ನೋಡ್ದಾಗಿನಿಂದ ದೇವೇಗೌಡ ಅವರ ತಾಯಿಗೆ ಈಕೆಯನ್ನ ನನ್ನ ಮಗನಿಗೆ ತಂದ್ಕೋಬೇಕು ಅನ್ನೋ ಆಸೆ ಇತ್ತು. ಅದರಂತೆ ಮನೆಯ ಮಹಾಲಕ್ಷ್ಮಿ ಮಾಡಿಕೊಂಡ್ರು. ಬಲಗಾಲಿಟ್ಟು ಮನೆ ಪ್ರವೇಶ ಮಾಡಿದ ಚೆನ್ನಮ್ಮ ಮನೆಯ ನಂದಾದೀಪವೇ ಆಗಿ ಹೋದ್ರು. ಆತ್ಮೀಯರೇ, ದೇವೇಗೌಡ ಹಾಗೂ ಚೆನ್ನಮ್ಮ ಮದುವೆಯಾಗಿ 1 ವರ್ಷ ಆಗಿತ್ತಷ್ಟೇ. ಆಗಲೇ ದೇವೇಗೌಡರಿಗೆ ಆರ್ಥಿಕ ಮುಗ್ಗಟ್ಟು ಎದುರಾಗುತ್ತೆ. ಆ ಟೈಮ್ನಲ್ಲಿ ದೇವೇಗೌಡರು ಕಾಂಟ್ರಾಕ್ಟ್ ಆಗಿದ್ರು. ಆಗ ದೇವೇಗೌಡರು ಒಂದು ಕೆಲಸದ ಟೆಂಡರ್ ಹಿಡಿಯೋದಕ್ಕೆ ಮುಂದಾಗಿರ್ತಾರೆ. ಆದ್ರೆ ಆ ಕೆಲಸದ ಗುತ್ತಿಗೆ ಹಿಡಿಯೋದಕ್ಕೆ 1,000 ರೂಪಾಯಿ ಕಡಿಮೆ ಇರುತ್ತೆ. ಇತ್ತ ಎಷ್ಟೇ ಪರದಾಡಿದ್ರೂ ದುಡ್ಡು ಹುಟ್ಟೋದಿಲ್ಲ. ಇನ್ನೊಂದ್ ಕಡೆ ಟೆಂಡರ್ನ ಗಡುವು ಮುಗಿಯೋದಕ್ಕೆ ಬರ್ತಿರುತ್ತೆ. ಈ ಸಂದರ್ಭದಲ್ಲಿ ಚೆನ್ನಮ್ಮ ತವರು ಮನೆಯಲ್ಲಿದ್ರು. ಹೀಗಾಗಿ ತಮ್ಮ ನಂಬಿಕಸ್ಥರಾಗಿದ್ದ ಬೆಟ್ಟಯ್ಯ ಅನ್ನೋರ ಕೈಯಲ್ಲಿ ಒಂದು ಚೀಟಿ ಬರೆದು ಪರಿಸ್ಥಿತಿ ಹೀಗಾಗಿದೆ ಅಂತ ಪತ್ನಿಗೆ ಹೇಳಿ ಕಳಿಸ್ತಾರೆ. ಅದನ್ನ ನೋಡಿದ ಚೆನ್ನಮ್ಮ ತಮ್ಮ ತಂದೆ ತಾಯಿಗೂ ತಿಳಿಸದೆ ತಮ್ಮ ಮದುವೆಯಲ್ಲಿ ಮಾಡಿಸಿದ್ದ ಒಡವೆಯನ್ನೆಲ್ಲ ಬೆಟ್ಟಯ್ಯನ ಕೈಗೆ ಕೊಟ್ಟು ಅದನ್ನ ಅಡ ಇಟ್ಟು ದುಡ್ಡು ಪಡೆಯುವಂತೆ ಹೇಳಿ ಕಳಿಸ್ತಾರೆ. ಕೆಲವು ತಿಂಗಳ ನಂತರ ದೇವೇಗೌಡರು ಒಡವೆಯನ್ನ ಬಿಡಿಸಿಕೊಂಡು ಬಂದು ಚೆನ್ನಮ್ಮಗೆ ಕೊಡ್ತಾರೆ. ಆಗ ಚೆನ್ನಮ್ಮ ಒಂದು ಮಾತು ಹೇಳಿದ್ರಂತೆ, ಎಲ್ಲಿಯ ತನಕ ನಿಮಗೆ ಒಡವೆ ಅಡ ಇಡುವ ಪ್ರಸಂಗ ಬರೋದಿಲ್ಲವೋ ಅಲ್ಲಿಯ ತನಕ ಇವುಗಳನ್ನ ಧರಿಸೋದಿಲ್ಲ. ಅಲ್ಲಿಯವರೆಗೂ ನೀವು ಇವುಗಳನ್ನ ತಮ್ಮ ಕೆಲಸಕ್ಕೆ ಬಳಸಿಕೊಳ್ಳಬಹುದು ಅಂದಿದ್ರಂತೆ. ಅಂತ ಗಟ್ಟಿಗಿತ್ತಿ ಚೆನ್ನಮ್ಮ. ಹೀಗೆ ಹಂತ ಹಂತವಾಗಿ ಇಡೀ ಮನೆಯ ಮಹಾಲಕ್ಷ್ಮಿ ಆದ್ರು ಚೆನ್ನಮ್ಮ. ಆತ್ಮೀಯರೇ, ಇತಿಹಾಸ ಯಾವತ್ತೂ ವೇದಿಕೆಯ ಮೇಲಿದ್ದವರ ಹೆಸರನ್ನೇ ನೆನಪಿಸಿಕೊಳ್ಳುತ್ತದೆ, ವೇದಿಕೆಯ ಹಿಂದೆ ನಿಂತವರನ್ನ ಬಹಳ ಬಾರಿ ಮರೆತು ಬಿಡುತ್ತೆ. ದೇವೇಗೌಡರು ಪ್ರಧಾನಿಯಾದ ದಿನ ಇಡೀ ದೇಶ ಅವರ ಹೆಸರನ್ನ ನೆನಪಿಸಿಕೊಂಡಿತ್ತು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ ದಿನ ಕರ್ನಾಟಕ ಅವರ ಹೆಸರನ್ನ ಕೂಗಿ ಕೂಗಿ ಕರೆದಿತ್ತು. ಆಗ ಕುಟುಂಬದ ರಾಜಕೀಯದ ಬಗ್ಗೆ ಸಾವಿರಾರು ಪುಟಗಳು ತೆರೆಯಲ್ಪಟ್ಟಿವೆ. ಆದ್ರೆ ಆ ಎಲ್ಲ ಪುಟಗಳ ನಡುವೆ ಕಾಣಿಸದ ಒಂದು ಹೆಸರು ಇತ್ತು. ಆ ಹೆಸರೇ ಚೆನ್ನಮ್ಮ. ಅವರು ಸುದ್ದಿಯಾಗಲಿಲ್ಲ, ಭಾಷಣ ಮಾಡಲಿಲ್ಲ, ಅಧಿಕಾರದ ಕುರ್ಚಿಯಲ್ಲಿ ಕುಳಿತುಕೊಳ್ಳಲಿಲ್ಲ. ಆದ್ರೆ ಅಧಿಕಾರದಲ್ಲಿದ್ದವರ ಮನೆ ಕುಸಿಯದಂತೆ ನೋಡ್ಕೊಂಡ್ರು. ಅದೇ ಅವರ ಬದುಕಿನ ದೊಡ್ಡ ಸಾಧನೆ. ರಾಜಕೀಯದಲ್ಲಿ ಅಧಿಕಾರ ಸಿಗೋದು ಕಷ್ಟ, ಆದ್ರೆ ಅಧಿಕಾರವನ್ನ ಜೀರ್ಣಿಸಿಕೊಳ್ಳೋದು ಅದಕ್ಕಿಂತ ಕಷ್ಟ. ಹುದ್ದೆ ಬಂದ್ರೆ ಚಪ್ಪಾಳೆಗಳು ಬರುತ್ತೆ, ಅನುಯಾಯಿಗಳು ಬರುತ್ತಾರೆ, ಅಭಿನಂದನೆ ಬರುತ್ತೆ. ಆದ್ರೆ ಅದೇ ಅಧಿಕಾರ ಮನೆ ಬಾಗಿಲು ದಾಟಿ ಒಳಗೆ ಬಂದ್ರೆ ಅನೇಕ ಕುಟುಂಬಗಳು ಮೌನವಾಗಿ ಒಡೆಯುತ್ತವೆ. ಒಂದು ಟಿಕೆಟ್ ಅಣ್ಣ ತಮ್ಮನನ್ನ ದೂರ ಮಾಡುತ್ತದೆ. ಒಂದು ಕುರ್ಚಿ ತಂದೆ ಮಗನ ನಡುವೆ ಅಂತರ ಬೆಳೆಸುತ್ತದೆ. ಒಂದು ಚುನಾವಣೆ ರಕ್ತದ ಸಂಬಂಧಕ್ಕೂ ರಾಜಕೀಯದ ಬಣ್ಣ ಹಚ್ಚಿ ಬಿಡುತ್ತದೆ. ಆದ್ರೆ ಈ ಎಲ್ಲ ಬಿರುಗಾಳಿ ಮಧ್ಯೆಯೂ ಒಂದು ಕುಟುಂಬವನ್ನ ಕುಟುಂಬವಾಗಿಯೇ ಉಳಿಸಿಕೊಳ್ಳೋದು ರಾಜಕೀಯದಿಂದ ಸಾಧ್ಯ ಇಲ್ಲ. ಅದು ಒಬ್ಬ ಮಹಿಳೆಯ ಸಹನೆಯಿಂದ ಮಾತ್ರ ಸಾಧ್ಯ. ಆ ಸಹನೆಯ ಹೆಸರೇ ಮತ್ತದೇ ಚೆನ್ನಮ್ಮ. ಆತ್ಮೀಯರೇ, ಹಾಸನದ ಹಳ್ಳಿಯ ಮಣ್ಣಿನಿಂದ ದೇವೇಗೌಡರು ರಾಜಕೀಯ ಪಯಣ ಆರಂಭಿಸಿದಾಗ ಅವರ ಜೊತೆ ಯಾವುದೇ ಅಧಿಕಾರ ಇರಲಿಲ್ಲ. ಇದ್ದದ್ದು ಕನಸು, ಇದ್ದದ್ದು ಹೋರಾಟ, ಇದ್ದದ್ದು ನಂಬಿಕೆ.
ಆ ನಂಬಿಕೆಗೆ ಮತ್ತೊಂದು ಹೆಸರು ಚೆನ್ನಮ್ಮ. ರಾಜಕೀಯದಲ್ಲಿ ಇರುವ ಗಂಡನನ್ನ ಮದುವೆಯಾಗೋದು ಅಂದ್ರೆ ಒಬ್ಬ ಮನುಷ್ಯನನ್ನ ಮದುವೆಯಾಗೋದಲ್ಲ, ಒಂದು ಹೋರಾಟವನ್ನ ಮದುವೆಯಾಗೋದು, ಕಾಯೋದನ್ನ ಮದುವೆಯಾಗೋದು. ಅವರು ಅದನ್ನೆಲ್ಲ ನಗುತ್ತಲೇ ಸ್ವೀಕರಿಸಿದ್ರು. ದೇವೇಗೌಡರು ಹಳ್ಳಿಯಿಂದ ಬೆಂಗಳೂರಿಗೆ ಹೋದ್ರು, ಬೆಂಗಳೂರಿನಿಂದ ದೆಹಲಿಗೆ ಹೋದ್ರು, ಶಾಸಕರಾದ್ರು, ಮುಖ್ಯಮಂತ್ರಿಯಾದ್ರು, ಪ್ರಧಾನಿಯಾದ್ರು. ಆದ್ರೆ ಅವರು ಎಷ್ಟೇ ಎತ್ತರಕ್ಕೆ ಹೋದ್ರು ಹಿಂದಿರುಗಿ ಬರುವ ಮನೆ ಮಾತ್ರ ಬದಲಾಗಲಿಲ್ಲ. ಆ ಮನೆಯೊಳಗೆ ಅವರನ್ನ ಕಾಯ್ತಾ ಇದ್ದ ಮುಖ ಬದಲಾಗಲಿಲ್ಲ. ಅದುವೇ ಚೆನ್ನಮ್ಮ. ಒಂದು ಸಾಮಾನ್ಯ ಮನೆಯನ್ನ ನಡೆಸೋದು ಸುಲಭ ಅಲ್ಲ ಅಂತಾರೆ. ಅದರಲ್ಲೂ ಒಂದು ರಾಜಕೀಯ ಮನೆಯನ್ನ ಬೆಳಗ್ಗೆಯಿಂದ ರಾತ್ರಿ ತನಕ ಕಾರ್ಯಕರ್ತರ ಓಡಾಟ, ಬಂಧುಗಳ ಆಗಮನ, ಜನರ ಸಮಸ್ಯೆಗಳು, ಅಧಿಕಾರದ ಒತ್ತಡ, ಸೋಲಿನ ನಿರಾಶೆ, ಗೆಲುವಿನ ಸಂಭ್ರಮ, ಮಾಧ್ಯಮದ ಕಣ್ಣು, ಇವೆಲ್ಲವೂ ಒಂದೇ ಮನೆಯೊಳಗೆ ಪ್ರತಿದಿನ ಉಸಿರಾಡ್ತಾ ಇರುತ್ತೆ. ಅಂತ ಮನೆಯಲ್ಲಿ ಅಡುಗೆ ಮಾಡುವವಳು ಮಾತ್ರ ಹೆಂಗಸಲ್ಲ, ಅವಳು ಸಂಬಂಧಗಳನ್ನ ಹೊಲಿಯುವವಳು, ಮನಸ್ಸುಗಳನ್ನ ಜೋಡಿಸುವವಳು, ಮಾತಿಗಿಂತ ಮೌನದಿಂದ ಸಮಸ್ಯೆಗಳನ್ನ ಬಗೆಹರಿಸುವವಳು. ಚೆನ್ನಮ್ಮ ಅದನ್ನೇ ಮಾಡಿದ್ರು. ಆತ್ಮೀಯರೇ, ಗಂಡ ದೇಶದ ಪ್ರಧಾನಿ, ಒಬ್ಬ ಮಗ 2 ಬಾರಿ ಮುಖ್ಯಮಂತ್ರಿ, ಇನ್ನೊಬ್ಬ ಮಗ ರಾಜ್ಯ ರಾಜಕಾರಣದ ಪ್ರಭಾವಿ ನಾಯಕ, ಸೊಸೆ, ಮೊಮ್ಮಕ್ಕಳು ಎಲ್ಲರೂ ರಾಜಕೀಯ ಅಂಗಳದಲ್ಲೇ ನಿಂತವರು. ಇವರ ಎಲ್ಲ ಅಹಂ, ಆಸೆ, ಒತ್ತಡ, ನಿರೀಕ್ಷೆ, ನೋವು ಇವೆಲ್ಲವನ್ನ ಒಂದೇ ಊಟದ ತಟ್ಟೆಯ ಮುಂದೆ ಕೂರಿಸಿ ಮೊದಲು ಊಟ ಮಾಡಿ ಅಂತ ಹೇಳೋದು ಎಷ್ಟು ಕಷ್ಟ ಅನ್ನೋದು ಮನೆಯ ಮಹಿಳೆಗೆ ಮಾತ್ರ ಗೊತ್ತು. ಆ ಕೆಲಸವನ್ನ ಮಾಡಿದವರು ಚೆನ್ನಮ್ಮ. ಚೆನ್ನಮ್ಮ ಅವರ ರಾಜಕೀಯ ಅಧಿಕಾರ ಶೂನ್ಯ, ಆದ್ರೆ ಅವರ ನೈತಿಕ ಅಧಿಕಾರ ಅಪಾರ. ಅವರಿಗೆ ಯಾವುದೇ ಪ್ರಮಾಣ ವಚನ ಬೇಕಾಗಲಿಲ್ಲ, ಯಾವ ಹುದ್ದೆಯೂ ಬೇಕಾಗಲಿಲ್ಲ. ಅವರು ಮನೆಯ ಕೇಂದ್ರ ಆಗಿದ್ರು ಅಷ್ಟೇ. ನಾವು ದೇವೇಗೌಡರನ್ನ ನೋಡಿದ್ದೇವೆ, ಕುಮಾರಸ್ವಾಮಿಯನ್ನ ನೋಡಿದ್ದೇವೆ, ಈ ಕುಟುಂಬದ ರಾಜಕೀಯ ಏರಿಳಿತಗಳನ್ನ ನೋಡಿದ್ದೇವೆ. ಆದ್ರೆ ಎಲ್ಲಾ ನಾಯಕರು ಸಂಜೆ ಮನೆಗೆ ಬಂದಾಗ ಅವರು ಮೊದಲು ರಾಜಕಾರಣಿಗಳಾಗಿರಲ್ಲ, ಗಂಡ ಮಕ್ಕಳು ಮೊಮ್ಮಕ್ಕಳಾಗಿದ್ರು. ದೇವೇಗೌಡರು ದೇಶವನ್ನ ಮುನ್ನಡೆಸಿದ್ರು, ಕುಮಾರಸ್ವಾಮಿ ರಾಜ್ಯವನ್ನ ಮುನ್ನಡೆಸಿದ್ರು, ಈ ಕುಟುಂಬದವರು ರಾಜಕೀಯವನ್ನೇ ಮುನ್ನಡೆಸಿದ್ರು. ಆದ್ರೆ ಈ ಎಲ್ಲರಿಗೂ ನೆಮ್ಮದಿಯಾಗಿ ಹಿಂದಿರುಗುವ ಒಂದು ಮನೆ ಇತ್ತು. ಆ ಮನೆಯ ಹೆಸರೇ ಚೆನ್ನಮ್ಮ. ಇಂದು ಕೂಡ ಆ ಮನೆ ಇದೆ, ಗೋಡೆಗಳು ಅದೇ ಇದೆ, ಅಂಗಳ ಅದೇ ಇದೆ, ಚಿತ್ರಗಳು ಅದೇ ಇದೆ. ಆದ್ರೆ ಮನೆಯೊಳಗಿನ ಗಾಳಿ ಮಾತ್ರ ಬದಲಾಗಿದೆ. ಯಾಕಂದ್ರೆ ಮನೆಯೊಳಗಿನ ಬೆಳಕೆ ಆರಿ ಹೋಗಿದೆ.